ಯಾವುದೇ ಒಂದು ಕಾನೂನಿದ್ದು ಆ ಕಾನೂನಿನಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾಯಿದ್ರೆ ಆ್ಯಸ್ ಹೆಡ್ ಆಫ್ ದಿ ಆರ್ಗನೈಜೇಷನ್ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ಈ ಕಾನೂನು ಪ್ರಕಾರ ಇದು ಮಾಡೋಕ್ಕಾಗಲ್ಲ, ಬಟ್ ಅದರಿಂದ ಅನಾನುಕೂಲ ಆಗ್ತಾ ಇರುತ್ತೆ. ಅದರಿಂದ ನಾನೇನು ಮಾಡಿದೆ, ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದೆ. ಜಸ್ಟ್ ಉದಾಹರಣೆ ಹೇಳ್ತೀನಿ. ಈಗ BPL ಕಾರ್ಡ್ ಇದೆ. ಇವತ್ತು ನಮ್ಮ ದೇಶದಲ್ಲಿ 30% ಶ್ರೀಮಂತರ ಹತ್ರ BPL ಕಾರ್ಡ್ ಇದೆ. ಅವ್ರನ್ನ ರಿಚ್ BPL ಅಂತೀವಿ. 5 ಗಂಟೆ ತನಕ ಪೇಷಂಟ್ಸ್ ನೋಡೋಂಥದ್ದು. ಸುಮಾರು ಜನ ನನಗೆ ಹೇಳಿದರು, ನೀವು ಡೈರೆಕ್ಟ್ರ್ ಆಗಿದ್ದೀರಾ, ಯಾಕೆ ಇಷ್ಟೊಂದು ಪೇಷಂಟ್ ನೋಡ್ತೀರಾ, ಯಾರೂ ಡೈರೆಕ್ಟ್ರುಗಳು ನೋಡೋದೇ ಇಲ್ವಲ್ಲ, ಹಾಗೆ ಹೀಗೆ ಅಂತ. ಇಲ್ಲಪ್ಪ, ನನಗೆ ತುಂಬ ಇಷ್ಟವಾದದ್ದು ಪ್ರೊಫೆಷನ್ನು, ಆಮೇಲೆ ಮಿಕ್ಕಿದ್ದು ಅಡ್ಮಿನಿಸ್ಟ್ರೇಷನ್ನು. ಬಟ್ ಇದು ನಾನು ಅಂತ ಹೇಳ್ಕೊಳ್ಳಲ್ಲ, ನಾವು ಅಂತ ಹೇಳ್ಕೊಳ್ಳೋದು ನನ್ನ ಸ್ವಭಾವ. ಯಾಕೆಂದರೆ ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೀವಿ. ನಾನು ಅನ್ನೋದು ಅಹಂಕಾರ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ರಣಕಣಾಗಿ, ಅಂದರೆ ಅದು ಇರೋದು ಈ ಬಾರಿಯ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭೆ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ DK ಬ್ರದರ್ಸ್ಗೂ ತಲೆನೋವಾಗಿದೆ. ಅದಕ್ಕೆ ಕಾರಣ ಹೃದಯವಂತ ಡಾಕ್ಟರ್ CN ಮಂಜುನಾಥ್. ಯಾಕಂದರೆ ಪ್ರತಿ ಬಾರಿ ಏನು DK ಬ್ರದರ್ಸ್ ಇದ್ದಾರೆ, DK ಸುರೇಶ್ ಅವರಿಗೆ ಈ ಒಂದು ಕ್ಷೇತ್ರ ತುಂಬ ಸುಲಭವಾಗಿ ಗೆಲುವನ್ನು ತಂದುಕೊಡ್ತಾ ಇತ್ತು. ಆದರೆ ಈ ಬಾರಿ ಆ ರೀತಿ ಇಲ್ಲ. ಯಾಕೆಂದರೆ ಅವರ ಎದುರಾಳಿ ಈ ಬಾರಿ ನಿಂತಿರ್ತಕ್ಕಂಥದ್ದು BJP ಹಾಗೂ JDSನ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿರುವಂಥದ್ದು ಲಕ್ಷಾಂತರ ಹೃದಯಗಳನ್ನು ಉಳಿಸಿ ಲಕ್ಷಾಂತರ ಜೀವಗಳನ್ನು ಕಾಪಾಡಿರ್ತಕ್ಕಂತಹ ಡಾಕ್ಟರ್ CN ಮಂಜುನಾಥ್. ಮಾಜಿ ನಿರ್ದೇಶಕರು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದಂತಹ ಮಂಜುನಾಥ್ ಅವರು. ಒಟ್ಟು 8 ತಾಲೂಕುಗಳಿರುವ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಬಹಳಷ್ಟು ತಾಲೂಕುಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಸೇರುತ್ತೆ. ಹಾಗೆ ನೋಡೋದಾದರೆ ಕುಣಿಗಲ್, ಮಾಗಡಿ, ಚನ್ನಪಟ್ಟಣ, ರಾಮನಗರ, ಹಾಗೆ ಬೆಂಗಳೂರು ದಕ್ಷಿಣ, ಆನೇಕಲ್, ಹಾಗೆ ಕನಕಪುರಗಳನ್ನು ಹೊಂದಿದೆ. ಈ ಬಾರಿ DK ಬ್ರದರ್ಸ್ಗೆ ಯಾವ ಬಾರಿ ಇಲ್ಲದೆ ಇರೋ ಹಾಗೆ ತಲೆನ ಕೂಡ ಕೆಡಿಸ್ಕೊಳ್ತಾ ಇದ್ದಾರೆ. ತಲೆ ಕೆಡಿಸ್ಕೊಂಡು ಕುಳಿತುಕೊಂಡಿದ್ದಾರೆ. ಯಾಕಂದರೆ ಪ್ರತಿ ಬಾರಿ ಅವರು ಯಾವುದೇ ಒಂದು ಕ್ಯಾನ್ವಾಸನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿರಲಿಲ್ಲ. ಆದರೆ ಈ ಬಾರಿ ಪ್ರತಿಯೊಂದು ಹಂತದಲ್ಲೂ ದೊಡ್ಡ ಮಟ್ಟಿಗೆ ಮುಂದೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ತಲೆನೋವಾಗ್ತಿರೋದು ಏನಪ್ಪ ಅಂತಂದರೆ, ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಮಾತಾಡಲಿಕ್ಕೆ ಕೂಡ ಅವ್ರ ಹತ್ರ ವಿಷಯ ಇಲ್ಲ. ಯಾಕೆ ವಿಷಯ ಇಲ್ಲ ಅಂದರೆ, ಮಂಜುನಾಥ್ ಅವರು ಯಾವುದೇ ಒಂದು ಕಾಂಟ್ರವರ್ಷಿಯಲ್ ಮನುಷ್ಯ ಅಲ್ಲ, ವ್ಯಕ್ತಿ ಅಲ್ಲ. ಅವರ ಒಂದು ವ್ಯಕ್ತಿತ್ವವೇ ಬೇರೆ. ಅವರು ಯಾರ ಬಗ್ಗೆಯೂ ಹಗುರವಾಗಿ ಮಾತಾಡಲ್ಲ. ಅವರು ಹೇಳುವುದು ಅಭಿವೃದ್ಧಿಯ ಹಾದಿಯಲ್ಲಿರಬೇಕು, ಅದು ಹೇಗೆ ಇರಬೇಕು, ನಾನು ಅನ್ನುವ ಅಹಂ ಇರಬಾರ್ದು, ಎಲ್ಲರೂ ಒಂದಾಗಿ ಹೋಗಬೇಕು ಅನ್ನೋದು ಅವರ ಮಂತ್ರ. ಆದರೆ ಇಲ್ಲಿ DK ಬ್ರದರ್ಸ್ಗೆ, ಅಂದರೆ DK ಶಿವಕುಮಾರ್ ಹಾಗೆಯೇ DK ಸುರೇಶ್ ಅವರಿಗೆ ಯಾವುದು ಸಿಗದೆ ಇರೋದ್ರಿಂದ ಅವರು ಒಂದನ್ನೆಂತೂ ಈಗ ಫಾಲೋ ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ HD ದೇವೇಗೌಡರಿಗೆ ಹಾಗೆಯೇ ಕುಮಾರಸ್ವಾಮಿ ಅವರಿಗೆ ಬೈತಕ್ಕಂಥದ್ದು. ಇವರ ಪಕ್ಷ ಎಲ್ಲಿ ತಲೆ ಕೆಳಗಾಗ್ಬಿಡುತ್ತೋ ಅನ್ನೋ ಯೋಚನೆ ಕೂಡ ಇವರಿಗಿದೆ. ಯಾಕೆಂದರೆ ಅಪ್ಪಿತಪ್ಪಿ ಏನಾದರೂ ಕಳೆದ ಬಾರಿ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಸೋತು ಗೆದ್ದಿದ್ದು ಕೇವಲ ಇದೊಂದೇ ಬೆಂಗಳೂರು ಗ್ರಾಮಾಂತರ, ಅದು DK ಸುರೇಶ್. ಆದರೆ ಈ ಬಾರಿ ಅಷ್ಟು ಸುಲಭವಾಗಿದೆಯಾ ಅಂದರೆ, ಅಲ್ಲಿನ ಒಂದು ಮತದಾರರು ಹೇಳುವಾಗೆ ಅಷ್ಟು ಸುಲಭವಾಗಿಲ್ಲ. ಯಾಕೆಂದರೆ ಈಗಾಗಲೇ ತಲೆ ಕೆಡಿಸ್ಕೊಂಡು ಕುಳಿತುಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಹೈಕಮಾಂಡ್, ನಮ್ಮ ಬಳಿ ದುಡ್ಡಿಲ್ಲ, ನಮ್ಮ ಹಣ ಎಲ್ಲವನ್ನು ಫ್ರೀಸ್ ಮಾಡಿದ್ದಾರೆ ಬ್ಯಾಂಕ್ ಅಕೌಂಟನ್ನು, ಹಾಗಾಗಿ ನಾವೇನು ಮಾಡೋಕ್ಕಾಗ್ತಿಲ್ಲ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿ ಹೇಳಿದ್ದು, ಹಾಗೆ ಸೋನಿಯಾ ಗಾಂಧಿ ಮಾತಾಡಿದ್ದು, ಮಲ್ಲಿಕಾರ್ಜುನ ಖರ್ಗೆ ತಲೆ ಮೇಲೆ ಕೈ ಇಟ್ಕೊಂಡು ಮಾತಾಡಿದ್ದು, ಇದೆಲ್ಲವನ್ನು ನೋಡಿದ್ರಿ. ಹಾಗಾದರೆ ನಿಜವಾಗ್ಲೂ ಯಾರ ಹತ್ರನೂ ₹1 ದುಡ್ಡಿಲ್ವಾ ಅಡ್ವರ್ಟೈಸ್ ಕೊಡೋದಕ್ಕೆ? ಅದು ಗೊತ್ತಿಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನೇ ಗೊತ್ತಿರುತ್ತೆ. ಕಾಂಗ್ರೆಸ್ಗೆ ಪ್ರತಿ ಬಾರಿ ಇದ್ದಂತೆ ಸುಲಭವಾಗಿಲ್ಲ ಈ ಒಂದು ಕ್ಷೇತ್ರ. ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಡಾಕ್ಟರ್ CN ಮಂಜುನಾಥ್ ಈಗಾಗಲೇ ಸರಿಸುಮಾರು 75 ಲಕ್ಷ ಜೀವಗಳನ್ನ ಉಳಿಸಿರ್ತಕ್ಕಂಥದ್ದು.
ಹಾಗೆಯೇ ಅವರು ಕೇವಲ ಆ ಒಂದು ಆಸ್ಪತ್ರೆಯ ನಿರ್ದೇಶಕರಾಗಿರಲಿಲ್ಲ, ತಮ್ಮ ಕೆಲಸವನ್ನು ಕೂಡ ಸರಿಸುಮಾರು 7-8 ಗಂಟೆಯವರೆಗೂ ಕೂಡ ಸಂಜೆ ಮಾಡ್ತಾಯಿದ್ರು. ಹಾಗೆಯೇ ಅವರು ಹೊಸ ನೀತಿಗಳನ್ನು, ಹೊಸ ಒಂದು ಇನ್ಸೆಂಟಿವ್ ಸ್ಕೀಮ್ಗಳನ್ನು ಕೂಡ ಅಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಮಾಡಿಕೊಟ್ಟಂಥವರು. ಅದನ್ನು ಎಲ್ಲವನ್ನು ಇದು ಮಾಡಿದ್ದಾರೆ. ಈ ಬಾರಿ ಈ ಒಂದು ಲೋಕಸಭೆ ಏನಕ್ಕೆ ಅಷ್ಟೆಲ್ಲ ಹೈ ವೋಲ್ಟೇಜ್ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಅರಸೇನಾ ಪಡೆಯನ್ನು ತಗೊಂಡು ಬರ್ತೀವಿ ಅಂತ ಯಾರೋ ಒಬ್ಬರು ಹೇಳಿದರು. ಹಾಗೆಯೇ ಈ ಒಂದು ಡಿ ಕೆ ಸುರೇಶ್ ಹಾಗೆ ಈ ಒಂದು ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ ಕುಕ್ಕರ್ನ ಹಂಚೋದಕ್ಕೋಗಿ ಬಹಳಷ್ಟು ಕಡೆ ಕುಕ್ಕರ್ಗಳನ್ನ ಸೀಸ್ ಮಾಡಿರುವಂಥದ್ದು. ಹಾಗೆಯೇ ಕೆಲವೊಂದು ಕಡೆ ಏನು ತುಮಕೂರಿನ ಕುಣಿಗಲ್ನಲ್ಲಿ ಈ ಒಂದು ಕುಕ್ಕರ್ನ ಹಂಚೋದಕ್ಕೋಗಿ ಅಜ್ಜಿಗೆ ಹೊಡೆದಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತ. ಇದೆಲ್ಲವನ್ನು ನೋಡಬೇಕಾಗತ್ತೆ. ಹಾಗೆಯೇ ಅದರ ಮೇಲೆ, ಆ ಕುಕ್ಕರ್ನ ಮೇಲೆ ನೋಡೋದಾದರೆ, ಕುಕ್ಕರ್ನ ಮೇಲೆ ಹೊಸ ವರ್ಷದ ಶುಭಾಶಯಗಳು 2024 ಅಂತ ಇದೆ. ಈ ಒಂದು ಮಾರ್ಚ್ ಲೋಕಸಭಾ ಚುನಾವಣೆ ಬರುವವರೆಗೂ 2024 ಬರೆದ ಈ ಕಾಂಗ್ರೆಸ್ ಪಕ್ಷದವರಿಗೆ ಈಗ 2024 ಹೊಸ ವರ್ಷ ಬಂದುಬಿಟ್ಟಿದೆ. ಆ ಹೊಸ ವರ್ಷದ ಹೆಸರಿನಲ್ಲಿ ಈಗ ಕುಕ್ಕರ್ನ ಕೊಡ್ತಾ ಇದ್ದಾರೆ. ಹಾಗೆ ಭಾಳಷ್ಟು ಸೀರೆಗಳನ್ನ ಹಂಚ್ತಾ ಇದ್ದಾರೆ. ಸೀರೆಗಳು ಸರಿಸುಮಾರು 10,000 ಸೀರೆಗಳನ್ನ ರಾಮನಗರದಲ್ಲಿ ಈಗಾಗಲೇ JDS ಕಾರ್ಯಕರ್ತರು ಕೂಡ ಒಂದು ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿಯೇ ಇಲ್ಲಿ ಇದೆಲ್ಲವನ್ನು ಹಂಚ್ತಾರೆ ಅಂತಲೇ ಈಗಾಗಲೇ ಅರಸೇನಾ ಪಡೆಯನ್ನು ನಾವು ಕರೆಸ್ಕೊಳ್ತೇವೆ. ಇಲ್ಲಿ ಇಲ್ಲವಾದರೆ ಇದೆಲ್ಲವನ್ನು ಕಡಿವಾಣ ಹಾಕೋದಕ್ಕಾಗಲ್ಲ. ಹಾಗೆಯೇ ಕಳ್ಳು ಓಟುಗಳು ಕೂಡ ಬಹಳಷ್ಟು ಬೀಳ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ. ಹಾಗಾದರೆ CN ಮಂಜುನಾಥ್ ಅವರು ನಿಜವಾಗ್ಲೂ ಗೆಲ್ತಾರಾ? ಹಾಗಂತ ನಾವು ಅಲ್ಲಿನ ಮತದಾರರನ್ನು ಕೇಳಿದರೆ, ನಾವು ಪ್ರತಿ ಸಲ ಡಿ ಕೆ ಸುರೇಶ್ ಅವರಿಗೆ ಓಟನ್ನು ಹಾಕ್ತಿದ್ವಿ ಸರ್, ಆದರೆ ಈ ವ್ಯಕ್ತಿಗೆ ಓಟನ್ನು ಹಾಕಲಿಲ್ಲ ಈ ಬಾರಿ ಅಂದರೆ CN ಮಂಜುನಾಥ್ ಅವರಿಗೆ ನಾವು ಹೃದಯವಂತನನ್ನು ಕಳೆದುಕೊಳ್ತೀವಿ. ಹಾಗೆಯೇ ಒಬ್ಬ ಹೃದಯವಂತನಿಗೆ ಹಾಕಲಿಲ್ಲ ಓಟನ್ನು ಅಂದರೆ ನಾವು ಇದ್ದು ವೇಸ್ಟು, ನಾವು ಹುಟ್ಟಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಕೇಳಿದಾಗ, ಸರ್ ಅಲ್ಲಿ ಅವರಿಗೆ ಯಾವುದೇ ಅಧಿಕಾರ ಇಲ್ಲದೆ ಅವರು ಒಂದು ವೃತ್ತಿಯಲ್ಲಿ ಇದ್ದಾಗಲೇ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಅವರು ಆ ಕೆಲಸಗಳನ್ನು ಮಾಡಿದ್ದಾಗ ನಾವು ಇಲ್ಲಿ ಅವರನ್ನು ಗೆಲ್ಲಿಸಿದರೆ ಇನ್ನೂ ಬಹಳಷ್ಟು ಕೆಲಸಗಳನ್ನ ಮಾಡ್ತಾರೆ. ಈಗಾಗಲೇ ನಾವು ಡಿ ಕೆ ಸುರೇಶ್ ಅವರಿಗೆ 3 ಸಲ ಮತವನ್ನು ಕೊಟ್ಟಿದ್ದೇವೆ. ಈ ಬಾರಿ ನಮ್ಮ ಮತ ಮಂಜುನಾಥ್ ಅವರಿಗೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ಸಿಗೆ ಓಡಾಡುವವರು ಕೂಡ, ಕಾಂಗ್ರೆಸ್ನ ಜೊತೆ ಗುರುತಿಸ್ಕೊಂಡಿರೋರು ಕೂಡ ಈ ಬಾರಿ ಹೇಳ್ತಿರುವಂಥದ್ದು, ನಾವು ಮಂಜುನಾಥ್ ಅವರಿಗೆ ಓಟ್ ಹಾಕ್ತೀವಿ. ಪಕ್ಷ ಅನ್ನೋದು ಒಂದು ಕಡೆ ಇದ್ದರೂ ಕೂಡ ನಾವು ಮಂಜುನಾಥ್ ಅವರಿಗೆ ಓಟ್ ಹಾಕ್ತೀವಿ. ಈ ಒಂದು ಆಮಿಷಗಳು, ಕುಕ್ಕರ್ ಹಂಚೋದು, ಹಾಗೆ ಸೀರೆ ಹಂಚುವುದು, ಇನ್ನೇನೋ ಹಂಚುವುದು, ಇದೆಲ್ಲವನ್ನು ಬಿಡ್ತೀವಿ ಸರ್. ಬಿಟ್ಟು ನಾವು ಮಂಜುನಾಥ್ ಅವರ ಅಂದರೆ ನಾವು ಪಕ್ಷದ ಜೊತೆ ಓಡಾಡಿದ್ರು ಕೂಡ, ಗುರುತಿಸ್ಕೊಂಡ್ರು ಕೂಡ ನಮ್ಮ ಮತ ಮಾತ್ರ ಮಂಜುನಾಥ್ಗೆ ಅಂತಲೇ ಹೇಳ್ತಿದ್ದಾರೆ. ಯಾಕೆಂದರೆ ಈ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಏನು ಹೃದ್ರೋಗ ಸಂಸ್ಥೆ ಇದೆ, ಒಂದು ವಿಶ್ವದಲ್ಲಿ ನಮ್ಮ ರಾಜ್ಯದ ಒಂದು ಜಯದೇವ ಹೃದ್ರೋಗ ಸಂಸ್ಥೆಯನ್ನು ತುಂಬು ದರ್ಜೆಗೆ, ಭಾಳಷ್ಟು ದರ್ಜೆಯ, ಉತ್ತಮವಾದ ದರ್ಜೆಯ ಒಂದು ಹೃದಯ ಚಿಕಿತ್ಸೆ ಸಿಗುವ ರೀತಿ ಮಾಡಿದ್ದು. 300 ಬೆಡ್ಗಳಿದ್ದಂತಹ ಒಂದು ಆಸ್ಪತ್ರೆಯನ್ನು ಸರಿಸುಮಾರು 2,000 to 2,500 ಬೆಡ್ಗೆ ತೆಗೆದುಕೊಂಡು ಹೋಗಿದ್ದು. ಅದು ಯಾವುದೇ ಸರ್ಕಾರಿ ಹಣದಲ್ಲ. ಬಹಳಷ್ಟು ಕಂಪನಿಗಳ ಜೊತೆ, ಇನ್ಫೋಸಿಸ್ ಈ ರೀತಿಯಾದಂಥ ಕಂಪನಿಗಳ ಜೊತೆ ಮಾತನಾಡಿ ಆ ಕೆಲವು ಒಂದು ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ಸ್ ಮಾಡಿಸಿ ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿಸಿದ್ದು. ಹಾಗಾಗಿ ಮಂಜುನಾಥ್ ಅವರಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಮಂಜುನಾಥ್ ಅವರನ್ನು ಈ ಬಾರಿ ಗೆಲ್ಲಿಸದಿದ್ದರೆ ಅದು ಜನರು ನಮಗೆ ನಾವೇ ಮಾಡಿಕೊಳ್ಳುವ ಮೋಸ ಅಂತ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. ಅರಸೇನಾ ಪಡೆ ಹಾಗಾದರೆ ಏಕೆ ಬೇಕು ಅಂತ ನೋಡೋದಾದರೆ, ಇಲ್ಲಿ ಬಹಳಷ್ಟು ಕಳ್ಳು ವೋಟಿಂಗ್ ನಡೆಯುತ್ತೆ ಅಂತ ಕೆಲವರು ಹೇಳ್ತಾರೆ. ನಮಗೆ ಗೊತ್ತಿಲ್ಲ ಅದರ ಬಗ್ಗೆ. ಅದು ಹೇಳಿದವರಿಗೆ ಗೊತ್ತಿರುತ್ತೆ, ಆ ಕ್ಷೇತ್ರದ ಮತದಾರರಿಗೆ ಗೊತ್ತಿರುತ್ತೆ. ಹಾಗೆಯೇ ಇಲ್ಲಿ ಇರತಕ್ಕಂಥ ಈಗ ಚುನಾವಣಾ ಅಧಿಕಾರಿಗಳೇನಿದ್ದಾರೆ ಅವರು ಡಿ ಕೆ ಸುರೇಶ್ ಹಾಗೆ ಡಿ ಕೆ ಬ್ರದರ್ಸ್ ಏನಿದ್ದಾರೆ, ಇವರು ಮಾಡ್ತಕ್ಕಂತಹ ಕೆಲವೊಂದು ಅಂದರೆ ಇವರ ಹೆಸರಿನಲ್ಲಿ MLAಗಳು ಮಾಡ್ಬೋದು, ಬೇರೆಯವ್ರ ಕೈಯಿಂದ ಮಾಡ್ಬೋದು. ಅದು ಏನಾಗುತ್ತೆ ಅಂತಂದರೆ, ಅಲ್ಲಿ ಹಣ ಹಾಗೆ ಆಮಿಷಗಳನ್ನ ಹಂಚೋದ್ರಿಂದ ಭಾಳಷ್ಟು ಸರಿಯಾದ ರೀತಿಯಲ್ಲಿ ಎಲೆಕ್ಷನ್ ನಡೆಯಲ್ಲ. ಹಾಗಾಗಿ ನಾವು ಇಲ್ಲಿಗೆ ಅರಸೇನಾ ಪಡೆಯನ್ನು ಕರೆಸಿಬಿಟ್ಟು ಅದರ ಮುಖಾಂತರ ಏನನ್ನು ಹಂಚದ ಹಾಗೆ ನೋಡಿಕೊಂಡು ಅಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಕಾಂಪಿಟೇಷನ್ ಇರಬೇಕು, ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು ಅಂತ ಹೇಳಿಬಿಟ್ಟು ಮಂಜುನಾಥ್ ಅವರು ಕೂಡ ಹೇಳಿದರು. ನಾವು ಯಾವುದೇ ಕಾರಣಕ್ಕೂ ಶತ್ರುಗಳಲ್ಲ. ನನಗೆ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಕೂಡ
ನನಗೆ ಸ್ನೇಹಿತರು ಅಂತ ಮಂಜುನಾಥ್ ಅವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದರು. ನಾವು ಯಾವುದೇ ಕಾರಣಕ್ಕೂ ವೈರಿಗಳಲ್ಲ, ಒಂದು ಹೆಲ್ದಿ ಕಾಂಪಿಟೇಷನ್ ಅಷ್ಟೇ ಇದು. ಯಾಕೆಂದರೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಈಗ ಬಹಳಷ್ಟು ಹೈ ವೋಲ್ಟೇಜ್, ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಹೈ ವೋಲ್ಟೇಜ್ ಆಗಿ ಕಾಣಿಸ್ಕೊಳ್ತಾ ಇದೆ. ಯಾಕೆಂದರೆ ಡಿ.ಕೆ. ಸುರೇಶ್ ಏನಾದರೂ ಸೋತರು ಅಂದರೆ ಅವರ ಕಾಂಗ್ರೆಸ್ ಪಕ್ಷವೇ ಸೋತ ಹಾಗೆ. ಯಾಕೆಂದರೆ ಗೊತ್ತಿದೆ ಎಲ್ರಿಗೂ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬಹುದು ಅಂತ ಕೆಲವರು ಕನಸನ್ನು ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗೋದು ಬಿಡೋದು ಎಲ್ಲ ಇಲ್ಲೇ ಇರುತ್ತೆ. ಹಾಗೆಯೇ ನಾವು ನೋಡ್ತಿದ್ವಿ, ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಕುಕ್ಕರ್ ಹಾಗೆ ಸೀರೆಗಳನ್ನ ಹಂಚ್ತಾ ಇದ್ದಾರಲ್ಲ ಅಂದರೆ ಅವರು ಹೇಳಿದ ಮಾತು ನೆನಪಿರಬಹುದು. ಅವರು ಹೇಳೋದು ಒಂದೇ, ಅದು ನ್ಯೂ ಇಯರ್ಗೆ ಅಂದರೆ ಹೊಸ ವರ್ಷಕ್ಕೆ ತೊಗೊಂಡು ಬಂದಿದ್ದ ಕುಕ್ಕರ್ ಇವಾಗ ಕೊಡ್ತಿರಬೇಕು. ಆ ಸೀರೆಗಳನ್ನ ರಂಜಾನ್ಗೆ ನಮ್ಮ ರಾಮನಗರದ MLA ಅವರು ಹಂಚುತ್ತಿರಬೇಕು. ಅದನ್ನು ಅವರಿಗೆ ಗೊತ್ತಿಲ್ಲ, ಈ ಒಂದು ಏನು ನೀತಿ ಸಂಹಿತೆ ಇರುವುದು ಹಾಗಾಗಿ ಕೊಟ್ಟಿದ್ದಾರೆ ಅಂತ. ಇದೆಲ್ಲವೂ ಕೇಳೋದಕ್ಕೆ ಚೆನ್ನಾಗೇ ಇದೆ. ಆದರೆ ಒಬ್ಬ MLA ಆದವನಿಗೆ ಒಂದು ನೀತಿ ಸಂಹಿತೆ ಇದೆ ಅನ್ನೋದು ಗೊತ್ತಿಲ್ಲ ಅಂತ ಅಂದರೆ ಅವನು ಯಾವ ರೀತಿಯ MLA ಅನ್ನೋದನ್ನು ಜನ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನೀತಿ ಸಂಹಿತೆ ಅನ್ನೋದು ಗೊತ್ತಿಲ್ಲ MLAಗೆ, ಹಾಗಾಗಿ ಅವರು ಹಂಚ್ತಿದ್ದಾರೆ. ಪ್ರತಿ ವರ್ಷ ರಂಜಾನ್ಗೆ ಹಂಚ್ತಾರೆ ಅನ್ನೋದಾದರೆ ಅವರು ಪ್ರತಿ ವರ್ಷ ಹಂಚಿದಂಥ ಉದಾಹರಣೆಗಳು ಇಲ್ಲ. ಯಾಕೆಂದರೆ ನಾವು ಕೇಳಿದ ಹಾಗೆ ಅಲ್ಲಿನ ಮತದಾರರನ್ನು ಅವರು ಯಾವುದೇ ವರ್ಷ ಈ ರೀತಿಯಾಗಿ 10,000 15,000 ಸೀರೆಗಳನ್ನ ಹಂಚಿಲ್ಲ ಸರ್, ಯಾವುದೇ ರಂಜಾನ್ ಆಗಲಿ ಯಾವುದೇ ಬಕ್ರೀದ್ಗಾಗಲಿ ಎಲ್ಲಿಯೂ ಹಂಚಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಮತದಾರರು, ರಾಮನಗರದ ಮತದಾರರೇ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.